ಸ್ನೇಹಿತರೆ, ಈ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಸೀಸನ್ 13ಗೆ ಜನಸಾಮಾನ್ಯರು ಸಹ ಸ್ಪರ್ಧೆ ಮಾಡಬಹುದು ಅಂತ ಆಡಿಷನ್ ಬಿಟ್ಟಿದ್ದು ಅದ್ಯಾವ ಬೆಲದಿಂದ ಸಂಧಿ ಗುಂದಿಯಿಂದ ಬರ್ತಾವ್ರೋ ಗೊತ್ತಿಲ್ಲ. ಒಬ್ರಾದ್ಮೇಲೆ ಒಬ್ರು ವಿಡಿಯೋ ಮಾಡ್ತಾನೆ ಅವ್ರೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಿಗ್ ಬಾಸ್ ಅವರು ಹೇಳಿದ್ದು ಅವರ ವೆಬ್ಸೈಟ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಆದ್ರೆ ಈ ಮುಂಡ್ಯ ವ್ಯಾಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ನಮ್ಗೆ ನರಕ ತೋರಿಸ್ತವ್ರೋ ಗೊತ್ತಾಗ್ತಿಲ್ಲ. ಸೊ ಬನ್ನಿ ಸ್ನೇಹಿತರೆ, ಬಿಗ್ ಬಾಸ್ 13 ಆಡಿಷನ್ ಅಲ್ಲಿ ಕಂಡು ಬಂದ ಕಲೆ ಕೊಲೆ ತಲೆ ಇಲ್ದೇ ಇರೋ ತರಾವರಿಗಳನ್ನ ಚುರುಮುರಿ ಮಾಡಿಬಿಡುವ. ಆದ್ರೆ ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಂಕುಡುಂಕು ಮಾಡುವ ನಮಸ್ಕಾರಗಳು. ನಮಸ್ಕಾರ ಗಾಂಡು. ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನಸು, ತುಂಬಾ ಜನ ಜೀವನ. ಸೊ ನಮ್ಮಂತ ಪ್ರತಿಯೊಬ್ರು, ನನ್ನಂತ ಎಷ್ಟೋ ಜನ ಇದ್ದಾರೆ. ಸೊ ಅವ್ರಿಗೂ ಬಿಗ್ ಬಾಸ್ಗೆ ಹೋಗ್ಬೇಕಂತ ತುಂಬಾ ಜನಕ್ಕೆ ಆಸೆ ಇದೆ. ಆದ್ರೆ ನನಗೆ ದೊಡ್ಡ ಕನಸು. ಏನು ದೊಡ್ಡ ಕನಸ? ಆ ಕನಸನ ಕನಸಾಗಿನೇ ಇಟ್ಕಲ್ಲ ಮಂಜ. ಯಾಕಂದ್ರೆ 6 ರಿಂದ 7 ಇಂಚ್ ಇರೋ ಮೊಬೈಲ್ ಅಲ್ಲೇ ಈ ನಿನ್ ಡಿಸ್ಕಿ ಡಿಸೈನ್ ಡಿಂಗ್ ಚಕ್ ಡಿಫ್ರೆಂಟ್ ಅವತಾರನ ನೋಡೋಕಾಗ್ದೆ ನಮ್ ಜನ ಬಾಯಿಗೆ ಬೀಡ ಹಾಕೊಂಡು ಅಗದು ನಿನ್ ಮೊಕ್ಕೆ ಕ್ಯಾಕ್ರಿಸಿ ಉಗಿತವ್ರೆ. ಅಂತದ್ರಲ್ಲಿ 37 ರಿಂದ 65 ಇಂಚ್ ಇರೋ ಟಿವಿಯಲ್ಲಿ ಈ ನಿನ್ನ ಮಂಗಾಟ ಕೊಂಗಾಟಗಳನ್ನೆಲ್ಲ ನೋಡ್ಬಿಟ್ರಂತೂ ಎಕಡಕ್ಕೆ ಏಲ್ ಮೆತ್ಕೊಂಡು ಚಾನಲ್ ಅವ್ರಿಗೂ ನಿನಗೂ ಎರ್ರಾಬಿರಿ ಏರ್ಬಿಡ್ತಾರ ಅಷ್ಟೇ. ಸೊ ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ನೀನೇ ಹೇಳ್ಬೇಕು. ನೀನ್ ಯಾಕೆ ಬಿಗ್ ಬಾಸ್ ಹೋಗ್ಬೇಕು ಅನ್ನೋದನ್ನ ನೀನೇ ಹೇಳ್ಬೇಕು. ಇನ್ಯಾರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದ್ ಹೇಳೋಕಾಗುತ್ತೇನೋ ಬಾಲ್. ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ ನನ್ನ ಒಂದು ಏನ್ ನಾನು ನಿನ್ನ ಒಂದು ಅದೇಲ್ಲ ಮಂಜ, ಅದು ಒಂದೇ ಒಂದು ಇರೋದು ನಿಂದು. ಓಹೋಹೋ, ಏನೋ ಮಂಜ, ನಿಂಗಿರೋದು ಒಂದೇನಾ ಬೀಜ? ಐ ಮೀನ್ ಕಡ್ಲೆಕಾಯಿ ಬೀಜ ಗುರು, ಕಡ್ಲೆಕಾಯಿ ಬೀಜ ಅಷ್ಟೇ. ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಅಕ್ಕತಾಗಿ ಅದು ನನ್ ಕನ್ಸಲ್ಲ, ಡ್ರೀಮ್ ಅದು ಅಂತೆ. ಕನ್ಸು ಅಂದ್ರೆ ಇಂಗ್ಲಿಷ್ ಅಲ್ಲಿ ಡ್ರೀಮ್ ಅಂತಾನೆ ಅಲ್ವೇನ್ಲ ಮಂಕ್ ಮುದೇವಿ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಮಾತಾಡ್ಬೇಡ ಕಣೋ ಮಂಗ. ಕನ್ನಡದಲ್ಲಿ ಕನಸು ಅಂದ್ರೆ ಇಂಗ್ಲಿಷ್ ಅಲ್ಲಿ ಡ್ರೀಮ್ ಅಂತಾನೆ ಕಣೋ ಪೆಂಗ. ಕನ್ನಡ ಪದಗಳ ಅರ್ಥ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಇವನ್ಗ. ಯಾಕಂದ್ರೆ ಅವನು ಕೊಂಗ. ಇಷ್ಟು ದಿನ ನನಗೆ ಕೊಂಗ ಅಂತ ಹೇಳ್ತಾ ಇದ್ದಿದ್ದು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನನ್ ಕೊಂಗಲ್ಲ ಗುರು, ಕನ್ನಡಿಗ ಗುರು. ಎಮ್ಮೆಯಿಂದ ಹೇಳ್ತೀನಿ ನನ್ ಕನ್ನಡಿಗ ಅಂತ. ನೀನು ಎಮ್ಮೆಯಿಂದಾದ್ರೂ ಹೇಳು, ಕ್ವಾಣದಿಂದಾದ್ರೂ ಹೇಳು. ನೀನ್ ಎಲ್ಲಿ ತನಕ ಹೇಳುಗೆ ಏಳು ಅಂತೀಯೋ, ಹೆಮ್ಮೆಗೆ ಎಮ್ಮೆ ಅಂತೀಯೋ, ಬಣ್ಣ ಅನ್ನೋಕೆ ಬಣ್ಣ ಅಂತಿರ್ತೀಯೋ, ಅಲ್ಲಿ ತನಕ ನೀನು ಕೊಂಗಾನೆ. ಓಕೆನಾ? ಗೆತ್ತು ಗೆತ್ತು ವಿಕಿ ಅಂದ್ರೆ ಗೆತ್ತು. ಲೋ ಗೊಗ್ಗಯ್ಯ, ಗೆತ್ತು ಅಲ್ಲ ಕಣೋ, ಅದು ಗತ್ತು. ಗೆತ್ತು ಅಂತೆ ಗೆತ್ತು. ನೀನ್ ಬಾಯಿಗೆ ಬೀದಿನ ಬದ್ನೆಕಾಯಿ ಹಾಕ. ಗೆತ್ತು ಗೆತ್ತು ವಿಕಿ ಅಂದ್ರೆ ಗೆತ್ತು. ವಿಕಿ ಬಿಗ್ ಬಾಸ್ ಹೋದ್ರೆ ಆಗ್ತೀನಿ ಫುಲ್ ಫೇಮಸ್. ಅದಕ್ಕೆ ನೀವೇನ್ ಮಾಡ್ಬೇಕ, ನನ್ ಸಪೋರ್ಟ್ ಮಾಡ್ಬೇಕು. ಗತ್ತು ಅನ್ನೋಕ್ ಬರ್ದೆ ಗೆತ್ತು ಅಂತಿರೋ ಗೂಬ್ ನನ್ ಮಗ ನೀನು. ಅಂತದ್ರಲ್ಲಿ ನೀನು ಬಿಗ್ ಬಾಸ್ ಹೋಗೋದಕ್ಕೆ ನಾವುಗಳು ಪೋಟ ಮಾಡ್ಬೇಕಾ? ನನ್ನ ಮಗನೇ, ಸಪೋಟ, ಮೋಸಿಂಬಿ, ಗೋಡಂಬಿ, ನಿನ್ ತಂಗಿ ಹಿಡಿಂಬಿ ಅದೆಲ್ಲ ಇಲ್ಲ. ನಿನಗೋಸ್ಕರ ಒಂದೆರಡು ಲೈನ್ ಹೇಳ್ತೀನಿ, ಕೇಳಿಸ್ಕೊ. ಲೋ ವಿಕ್ಕಿ, ಹೋದ್ರೆ ನೀನೇನಾದ್ರೂ ಬಿಗ್ ಬಾಸ್ಗೆ ಚಾನ್ಸ್ ಸಿಕ್ಕಿ ನಿನ್ ಮುಖ ಟಿವಿಲ್ ನೋಡಿ ನಮ್ ಜನ ಆಗ್ಬಿಡ್ತಾರೆ ಕಕ್ಕ ಬಿಕ್ಕಿ. ನಿನ್ ವಾಯ್ಸ್ ಕೇಳಿ ಸುಸ್ತಾಗಿ ಬಿದ್ದೋಗ್ತಾರೆ ಬ್ಯಾ ಬ್ಯಾ ಅಂತ ಕಕ್ಕಿ. ಅಲ್ಮ ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ. ಬಿಗ್ ಬಾಸ್ ಹೋಗದ್ಮೇಲೆ ವಿನ್ನರ್ ಆಗ್ಲಮ್ಮ. ವಿನ್ನರ್ ಆಗದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಅಲುಮ ಡೋಲುಮ ಇವನ್ ಕೈಗೆ ಕಬ್ಬಣ ಕೊಡ್ರಮ್ಮ. ಪಿಡ್ಸು ಬಂದಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಾವನಮ್ಮ. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ ಡುಂಪಾ ಡುಂಪಾ. ಲೋ ಡುಂಪಾಪ, ನೋಡೋಕೆ ಒಳ್ಳೆ ಶರ್ಟು ಪ್ಯಾಂಟ್ ಹಾಕಿರೋ ಕಾಡ್ ಪಾಪ ಇದ್ದಂಗಿದ್ಯಾ. ನೀನು ಬಿಗ್ ಬಾಸ್ಗೆ ಹೋಗೋದಲ್ದೆ ವಿನ್ನರ್ ಆಗಿ ಫೇಮಸ್ ಬೇರೆ ಆಯ್ತೀಯಾ? ನಂಗೆ ಹೇಳ್ದಂಗೆ ಯಾರಿಗಾದ್ರೂ ಹೇಳ್ಗಿಡ್ಬಿಟ್ಟಿದ್ಯಾ? ಬಾಯಿಂದ ನಗಕ್ಕಿಲ್ಲ, ಬೇರೆ ಕಡೆಯಿಂದ ನಕ್ಬಿಡ್ತಾರೆ. ಆ ಮಂಜ ಬರ್ತಾನೆ, ಅಮುಕ್ತಾನೆ, ಡುಮಕ್ತಾನೆ, ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ. ನೀನ್ ಬರ್ತೀಯಾ ಡುಂಪಾಪ ಡುಂಪಾ ಅನ್ಕೊಂಡು ಬಿಗ್ ಬಾಸ್ ಹೋಗಿ ವಿನ್ನರ್ ಆಗ್ಬೇಕು ಅಂತೀಯ. ಅಲ್ಲ, ನೀವುಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ದಿನ ಕಾಟ ಕೊಡ್ತಿರೋದಕ್ಕೆ ಬಾಟ ತಕೊಂಡ್ ಬಾರಿಸ್ಬೇಕು ಅಂತ ನಮ್ ಜನಗಳು ಕಾಯ್ಕೊಂಡವ್ರೆ. ಇನ್ನು ನೀವುಗಳು ಬಿಗ್ ಬಾಸ್ ಬಂದ್ಬಿಟ್ರೆ ಬಾಟ ಅಲ್ಲ, ಅವ್ರ ಮನೆ ಹಿತ್ತಲಲ್ಲಿ ಬಿದ್ದಿರೋ ಪೊರ್ಕೆ ತಕೊಂಡು ಅನ್ಕೊಂಡು ಹುಡಿಕೊಂಡು ಬಂದು ಚಡ್ಡಿ ಉದ್ರೋಗ ಮಟ್ಕ ಗಡಿಸ್ಬಿಟ್ಟು ಹೋಯ್ತಾರ ಅಷ್ಟೇ. ಸೋಷಿಯಲ್ ಮೀಡಿಯಾ ಕಂಟೆಂಟರ್ ಮುತ್ತು ಹನುಮಕ್ಕ ಜಸ್ಟ್ ಇಮೇಜ್ ಮಾಡ್ಕೊಂತ ಇದ್ದೀನಿ, ನಾನೇನಾದ್ರೂ ಬಿಗ್ ಬಾಸ್ ಹೋದ್ರೆ ಹೇಗಿರುತ್ತೆ ಅಂತ. ಅಣ್ಣ ಮುತ್ತು ಅಣ್ಣ, ಬರೀ ಇಮೇಜ್ ಹಾಕಣ, ಫುಲ್ HD ವಿಡಿಯೋನೇ ಮಾಡ್ಕೋ. ಯಾವ ಕೋತ್ ನನ್ನ ಮಗ ಬೇಡ ಅಂತಾನೆ. ಬಹುಶಃ ನನ್ನನ್ನೇನಾದ್ರೂ ಬಿಗ್ ಬಾಸ್ ಆಯ್ಕೆ ಮಾಡಿದ್ರೆ
ಬಿಗ್ ಬಾಸಲ್ಲಿ ಯಾವ ಥರ ಆಟ ಆಡ್ಬೋದು, ಬಹುಶಃ ನನ್ನ ಆವಳಿ ಕೃಷ್ಣ, ನನ್ನ ಆವಳಿ ಬಿಗ್ ಬಾಸಲ್ಲಿ ಇಕ್ಕಿರೆ ಹೆಂಗಿರ್ಬೋದು, ಬಹುಶಃ ನನ್ನ ಅವಳಿಗೆ ಬಿಗ್ ಬಾಸ್ ಸ್ಪರ್ಧಿಗಳೇ ದಂಗಾಗ್ಬಿಡ್ತಾರೆ. ಹೌದು ಬಿಡೋಣ, ನಿಮ್ದು ಒಂದಾ ಎರಡ, ನೀನು ಮತ್ತೆ ಆ ಕಪ್ಪೆ ಇಬ್ರು ಸೇರ್ಕೊಂಡು ಕಿಪ್ಪಿ ನನ್ನವಳು ಅನ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಬೆರಗ್ ಬಂದವ್ರ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿರೋ ಸಾವಿರಾರು ಜನಕ್ಕೆ ನರಕಾನೇ ತೋರಿಸ್ಬಿಟ್ಟಿದ್ದೀರಂತೆ. ಇನ್ನು ಬಿಗ್ ಬಾಸ್ ಮನೆಗೆ ಬರೋ ಕಂಟೆಸ್ಟೆಂಟ್ ಗಳು ನಿನ್ಗೆ ಯಾವ ಲೆಕ್ಕ? ದಂಗ್ ಬರ್ಸೋದೇನೋ, ನಿನ್ ಮುಖ ನೋಡ್ತಿದ್ದಂಗೆ ಕಂಟೆಸ್ಟೆಂಟ್ ಗಳೆಲ್ಲ ಕಾಲ ಎತ್ಕೊಂಡು ಕುಸುದ್ ಬಿದ್ದೋಗ್ತಾರ ಅಷ್ಟೇ. ಇದೇ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಬೀದಿ ಬದಿ ವ್ಯಾಪಾರಿ, ಬಾಳೆಹಣ್ಣು ವ್ಯಾಪಾರ ಮಾಡ್ತೀನಿ. ನನಗೂ ಒಂದು ಅವಕಾಶ ಯಾಕೆ ಕೊಡಬಾರ್ದು? ನಾನು ಒಬ್ಬ ಸಾಮಾನ್ಯ ಮನುಷ್ಯ, ನನಗೆ ಅವಕಾಶ ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲ ಕರ್ನಾಟಕ ಜನರಿಗೂ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ನವ್ರಿಗೆ ಶೇರ್ ಮಾಡಿ, ಮತ್ತು ಬಿಗ್ ಬಾಸ್ ಯಾವ ಚಾನಲಲ್ಲಿ ಪ್ರಸಾರ ಆಗುತ್ತೋ ಆ ಚಾನಲ್ಗೂ ಸಹ ಶೇರ್ ಮಾಡಿ, ಮತ್ತು ಬಿಗ್ ಬಾಸ್ ಸೆಲೆಕ್ಟ್ ಮಾಡುವ ಸೆಲೆಕ್ಷನ್ ಅಧಿಕಾರಿಗಳಿಗೂ ಸಹ ಶೇರ್ ಮಾಡಿ. ನಾನು ಮನವಿ ಮಾಡ್ತೀನಿ, ನನ್ನಲ್ಲೂ ಕಲೆ ಪ್ರತಿಭೆ ಅನ್ನೋದಿದೆ, ನಮ್ಮಲ್ಲೂ ಸ್ಟ್ರೆಂತ್ ಇದೆ, ಇಮ್ಯುನಿಟಿ ಇದೆ. ನೀವೇನು ಬಿಗ್ ಬಾಸಲ್ಲಿ ಏನು ಒಂದು ಟಾಸ್ಕ್ ಕೊಡ್ತೀರಾ, ಆ ಟಾಸ್ಕ್ನ ಆಡೋ ಶಕ್ತಿ, ಇಮ್ಯುನಿಟಿ ಇದೆ. ಯಾಕಂದ್ರೆ ನಾನು ಒಬ್ಬ ಅಪ್ಪಟ ರೈತರ ಮಗ. ಲೋ ಮುತ್ತು, ನೀನು ಸಾಮಾನ್ಯ ಮನುಷ್ಯ ಅಂತ ಗೊತ್ತು. ಇಲ್ಲಿ ನೀನ್ ಎಷ್ಟೇ ಹೇಳಿದ್ರು ಯೂಸ್ ಆಗಲ್ಲ ನಿನ್ನ ಇಮ್ಯುನಿಟಿ, ಶಕ್ತಿ, ಸ್ಟ್ರೆಂತ್. ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಇವ್ರಿಗೆ ಶೇರ್ ಮಾಡಿ ಅನ್ನೋದನ್ನ ಬಿಟ್ಟು ಅವ್ರು ಹೇಳಿರೋ ವೆಬ್ಸೈಟ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಜುಟ್ಟು. ಸರಿ ಬಿಡು. ನಮಸ್ಕಾರ, ನಾನ್ ನಿತ್ಯಶ್ರೀ ಮಾತಾಡ್ತಾ ಇರೋದು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಾನ್ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ KR ಪೇಟೆ ತಾಲೂಕು ಮೊಸಲಿಕೊಪ್ಲು ಗ್ರಾಮದವಳು. ಅಪ್ಪ ಆಟೋ ಡ್ರೈವರು, ಅಮ್ಮ ಹೌಸ್ ವೈಫ್ ಆಗಿ ಇದ್ದಾರೆ. ಅಲ್ಲಲ್ಲಲ್ಲಲ್ಲೇ ವಿಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಮೋಷನಲ್ BGM ಅಲ್ಲದೆ ಸ್ಟಾರ್ಟಿಂಗ್ ಅಲ್ಲೇ ಅಪ್ಪ ಆಟೋ ಡ್ರೈವರು, ಅಮ್ಮ ಹೌಸ್ ವೈಫ್ ಅಂತ ಸಿಂಪತಿನ ಸಿಗಿಸ್ಬಿಟ್ಲು. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ಹಾಗೆ ನನಗೂ ಕೂಡ ಅಲ್ಲಿ ಹೋಗಿ ಸಾಧನೆ ಮಾಡುವಂತದ್ದು ತುಂಬಾ ಇದೆ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅಂತ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿರಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು ಆ ಸಾಂಗ್ಗೆ ಅವಮಾನ ಮಾಡಬೇಕು ಅಂತ ಅಲ್ಲ. ಅದು ಗೊತ್ತಿದ್ರು ಕೂಡ ತುಂಬಾ ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡೋದು, ಬ್ಯಾಡ್ ಆಗಿ ಟ್ರೋಲ್ ಮಾಡೋದು ಮಾಡಿದ್ರು. ಅದು ಸ್ವಲ್ಪ ನೋವಾಯ್ತು. ಇಟ್ಸ್ ಓಕೆ, ಅದು ನಾನು ಮಾಡಿರೋ ತಪ್ಪು. ಅಂಡ್ ಕಮೆಂಟ್ ಅಲ್ಲಿ ಏನು ದೊಡ್ಡ ಸಾಧಕಿನ ಅಂತ ಕಮೆಂಟ್ ಬಂತು. ಅದು ತುಂಬಾ ಲೈಕ್ ಮೋಟಿವೇಶನ್ ಆಗಿ ತಗೋಬೇಕು ಆ ವರ್ಡ್ನ ಅಂತ ನನಗೆ ಅನ್ನಿಸ್ತು. ಅದು ತಗೊಂಡ್ರು ಕೂಡ ನಮ್ಮ ಕೈಲಿ ಏನೂ ಆಗಲಿಲ್ಲ. ಅದಕ್ಕೆ ಯಾಕಂದ್ರೆ ಯಾವ್ದು ವೇದಿಕೆ ಸಿಕ್ಕಿರ್ಲಿಲ್ಲ. ಈಗ ವೇದಿಕೆ ಸಿಗೋ ಚಾನ್ಸ್ ಬಂದಿದೆ. ಬಿಗ್ ಬಾಸ್ ನಮಗೋಸ್ಕರ ಅಂತಾನೆ ಈ ವೇದಿಕೆನ ನಮಗೆ ಮಾಡಿಕೊಟ್ಟಿದ್ದಾರೆ. ಅಂಡ್ ಈ ವೇದಿಕೆ ಸಿಕ್ಕಿದ್ರೆ ನಾನೇನು ಅಂತ ಇಡೀ ಕರ್ನಾಟಕ ಜನತೆಗೆ ನಾನು ತೋರಿಸಿ, ನಮ್ಮ ಅಪ್ಪ ಅಮ್ಮಂಗೆ ಒಂದು ಹೆಸರು ಬರೋ ಹಾಗೆ ಮಾಡಿ, ನನ್ನನ್ನ ನಾನು ಈ ಕರ್ನಾಟಕದಲ್ಲಿ ಗುರುತಿಸ್ಕೊಂಡು ನಮ್ಮ ತಾಲೂಕಿಗೆ ನಾನು ಹೆಸರು ತಂದ್ಕೊಡ್ಬೇಕು ಅಂತ ಇದ್ದೀನಿ. ಓಹೋ, ನೀನ್ ಏನ್ ಸಾಧನೆ ಮಾಡಿದೀಯಾ ಅಂತ ಜನಗಳು ಕೇಳಿದ್ದಕ್ಕೆ ಅಕ್ಕಂಗೆ ಹರ್ಟ್ ಆಗೋಯ್ತಂತೆ. ಅದಕ್ಕೆ ಬಿಗ್ ಬಾಸ್ ಅನ್ನೋ ವೇದಿಕೆ ಸಿಕ್ಕಿದ್ರೆ ಅವಳು ಏನು ಅಂತ ಅಕ್ಕ ತೋರಿಸ್ಕೊತಾಳಂತೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಏನ್ ಗೊತ್ತವ ತಾಯಿ, ನಿಂಗೆ ಟ್ಯಾಲೆಂಟ್ ಅನ್ನೋದು ಇದೆ ಅನ್ನೋದೇ ಆಗಿದ್ರೆ ಬಾಳದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಪ್ರಾಣದಂತೆ ಅನ್ಕೊಂಡು ಹಾಡು ಹೇಳಿ ವೈರಲ್ ಆಗಿದ್ದಲ್ಲ, ಅದೇ ಚಾನ್ಸ್ ನ ಯೂಸ್ ಮಾಡ್ಕೊಂಡು ನಿನ್ನ ರಿಯಲ್ ಟ್ಯಾಲೆಂಟ್ ನ ತೋರಿಸಿ ಸಾಧನೆ ಅನ್ನೋದನ್ನ ಮಾಡ್ತಿದ್ದೆ. ಬಟ್ ನಿಂಗೆ ಟ್ಯಾಲೆಂಟ್ ಅನ್ನೋದು ಇಲ್ಲ, ಅದಕ್ಕೆ ಇನ್ನು ಎಲ್ಲಿದೆಯೋ ಅಲ್ಲೇ ಇದೆಯಾ. ಓಹೋ, ಆಮೇಲೆ ಇವಾಗಿನ ಡಿಜಿಟಲ್ ದುನಿಯಾದಲ್ಲಿ ಸೋಷಿಯಲ್ ಮೀಡಿಯಾಗಿಂತ ದೊಡ್ಡ ವೇದಿಕೆ ಯಾವುದೂ ಇಲ್ಲ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆದವರು ತುಂಬಾ ಜನ ಅವರೇ. ಆದ್ರೆ ಯಾರು ಟ್ಯಾಲೆಂಟ್ ಇಂದ ನಿಯತ್ತಾಗಿರ್ತಾರೋ ಅವರು ಉಳ್ಕೋತಾರೆ, ಇನ್ನು ಮಿಕ್ತವರು ಕಳ್ಚ್ಕೋತಾರೆ ಅಷ್ಟೇ. ನೀನು ಪಾಯಿಂಟು ಕರೆಕ್ಟ್. ನಮಸ್ಕಾರ, ಏನ್ರಪ್ಪ ಏನ್ ಇವತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಕ್ಕ, ಮೊದ್ಲಾಗಿ ಹೊಲ ಮೇಲೆ ಇಟ್ಟಿರೋ ಹಿಟ್ಟಿನ ಪಾತ್ರ ಹಂಡ್ ಹತ್ಕೊಂಡು ಕರ್ಕ್ಲಾಗಿ ಕಕ್ ಹೊಡಿತಾ ಗಬ್ಬು ಅಂತ ಅದ, ಅದನ್ನ ಸರಿ ಮಾಡು. ಆಮೇಲೆ ಬೇಕಾದ್ರೆ ಬಿಗ್ ಬಾಸ್ ಹೋಗೋಕೆ ಪ್ಲಾನು, ಮೀನು, ಗೂನು, ತಲೆ ಮೇಲೆ ಏನು ಎಲ್ಲಾನು ಮಾಡುವಂತೆ. ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾನು ಹೋಗ್ತೀನಿ, ಅದ್ರ ಮುಂದಕ್ಕೆ ಹೆಜ್ಜೆ ಇಡೋ ಪ್ಲಾನ್ ಮಾಡ್ತೀನಿ. ನೋಡಿ, ನಮ್ಗೆ ಅರ್ಹತೆ ಇದೆಯೋ ಏನೋ ನಮ್ಗೆ ಗೊತ್ತಿಲ್ಲ. ಪ್ರಯತ್ನ ನಾವು ಪಡ್ತಾನೇ ಇರಬೇಕು. ಫಲ ಕೊಡೋದು ದೇವರು ಅಲ್ವಾ? ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋದಕ್ಕೇನು, ಮಾಡೋಣ ಒಂದು ಪ್ರಯತ್ನ, ಬನ್ನಿ ಮಾಡೋಣ ಒಂದ್ ಪ್ರಯತ್ನ, ಬನ್ನಿ. ಅವ್ವೈ, ಒಳ್ಳೆ ಕಥಾ ಆಯ್ತು ಕಣಕ ನಿಂದು. ನೀನ್ ಪ್ರಯತ್ನ ಮಾಡಕ್ ನಾವ್ಯಾಕೆ ಬರ್ಬೇಕು? ನಿಂಗೆ ಅರ್ಹತೆ ಇದೆಯೋ ಇಲ್ವೋ, ಪ್ರಯತ್ನ ಮಾಡ್ತೀಯೋ ಇಲ್ವೋ ನಿನಗ್ ಬಿಟ್ಟಿದ್ದು. ನಮ್ಮನ್ ಭಾಗಿ ಅಂದ್ರೆ ನಿನ್ ತಲೆಗೆ ಹಾಕಿರೋ ಬಾಚಣಿಗೆ ಬಿಚ್ಕೊಂಡು ಬರಂಗೆ ಬಾಯಿಗೆ ಹೊಡೆದ್ಬಿಡ್ತೀನಿ ಅಷ್ಟೇ. ಹೋಗತ್ತಾಗೆ.
ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.